ವೈನನ್ನು ಗ್ಲಾಸಿಗೆ ಹಾಕೊಳ್ಳೋಣ ಈಗ. ತಪ್ಪದೆ ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಈ ಥರ. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನು ಸುಸಿಸ್ ಕಿಚನಿಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇವತ್ತು ನಾನು ಬಹಳ ಇಂಪಾರ್ಟೆಂಟ್ ವಸ್ತುವಿಂದ ಒಂದು ವೈನ್ ಮಾಡಿ ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂತ ಹೇಳಿದರೆ, ಇದನ್ನು ನಾವು ಗಾಂಧಾರಿ ಮೆಣಸು ಅಂತಲೂ ಕರಿತೀವಿ, ಪರಂಗಿ ಮೆಣಸು ಅಂತಲೂ ಕರಿತೀವಿ, ಚೂರು ಮೆಣಸು, ಸಣ್ಣ ಮೆಣಸು, ಇಂಗ್ಲೀಷಲ್ಲಿ ಹೇಳೋದಾದರೆ ಬರ್ಡ್ ಐ ಚಿಲ್ಲಿ ಅಂತಲೂ ಕರಿತೀವಿ. ನಮ್ಮ ಲ್ಯಾಂಗ್ವೇಜಲ್ಲಿ ಪರಂಗಿ ಮಳು. ಗಾಂಧಾರಿ ಮೆಣಸನ್ನು ನಾವು ಪರಂಗಿ ಮಳು ಅಂತ ಕರಿತೀವಿ. ನಮ್ಮ ಕೊಡಗಿನಲ್ಲಿ ಇದು ಯಥೇಚ್ಛವಾಗಿ ಸಿಗುತ್ತೆ ನಮಗೆ ತೋಟದಲ್ಲೆಲ್ಲ. ಈ ಟೈಮಲ್ಲಿ ಸ್ವಲ್ಪ ಕಡಿಮೆ ಸಿಗುತ್ತೆ, ಪಕ್ಷಿಗಳೆಲ್ಲ ತಿಂದ್ಬಿಟ್ಟಿರುತ್ತೆ. ಹಾಗಾಗಿ ನಾನು ಊರಿಗೆ ಹೋದಾಗ ನನಗೆ ಸ್ವಲ್ಪ ಪರಂಗಿ ಮಳು ಸಿಕ್ಕಿತ್ತು, ಈ ಗಾಂಧಾರಿ ಮೆಣಸು ಸಿಕ್ಕಿತ್ತು. ಇದರಲ್ಲಿ ವೈನ್ ಮಾಡಿದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನಿಸ್ತು, ಅದಕ್ಕೆ ಸ್ವಲ್ಪನೇ ಸಿಕ್ಕಿರೋದು. ಲೆಕ್ಕ ಮಾಡಿದರೆ ಒಂದು 100 ಗಾಂಧಾರಿ ಮೆಣಸು ಸಿಕ್ಕಿದೆ ನನಗೆ. ಈ ಮೆಣಸನ್ನು ಆಹಾರ ರೂಪದಲ್ಲಿ ತಿಂದರೂ ಕೂಡ ಬಹಳ ಒಳ್ಳೆಯದು, ಗ್ಯಾಸ್ಟ್ರಿಕ್ ಎಲ್ಲ ತುಂಬ ಅವಾಯ್ಡ್ ಆಗುತ್ತೆ. ಇದರ ಹಲವಾರು ಉಪಯೋಗಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದಿರ್ತೀನಿ, ನೀವು ಅದನ್ನು ಓದ್ಬೋದು. ಇದರ ಉಪಯೋಗನ ಹೇಳ್ತಾ ಹೋದರೆ ತುಂಬ ವಿಡಿಯೋ ಲೆಂತ್ ಆಗುತ್ತೆ, ಹಾಗಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದಿರ್ತೀನಿ. ಇದನ್ನು ಜಜ್ಜಿ ಬೇಕಾದರೆ ವೈನಿಗೆ ಹಾಕೋಬೋದು, ದಪ್ಪ ದಪ್ಪ ಜಜ್ಜಿ, ಇಲ್ಲ ಹಾಗೇ ಹಾಕೋಬೋದು. ನಾನಿವತ್ತು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 250 ಗ್ರಾಮ್ ಅಷ್ಟು ಸಕ್ಕರೆ ಯೂಸ್ ಮಾಡ್ತೀನಿ. ಮಾಮೂಲಿ ಕುದಿಸಿ ಆರಿಸಿದ ನೀರನ್ನು ಹಾಕ್ಕೊಳ್ಳೋದು. ನಾನಿಲ್ಲಿ ಸಣ್ಣದಾಗಿ ಒಂದು ಜಾರನ್ನು ತೊಗೊಂಡಿದ್ದೀನಿ. ಸ್ವಲ್ಪನೇ ಮೆಣಸು ಸಿಕ್ಕಿರೋದ್ರಿಂದ ಸಣ್ಣ ಜಾರನ್ನು ತೊಗೊಳ್ತಾ ಇದ್ದೀನಿ ಇವತ್ತು ನಾನು. ಕುದಿಸಿ ಆರಿಸಿದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು 21 ದಿವಸ ಇದನ್ನು ಇಡಬೇಕು. ಆಮೇಲಿಂದ ಬೇಕಾದರೆ ಸ್ವಲ್ಪ ನೀರನ್ನು ಹಾಕೋಬೋದು. ಇದಕ್ಕೆ ಮೆಣಸು ಹಾಕ್ಕೊಳ್ಳೋಣ. ನಾನು ಜಜ್ಜಿ ಅಂತ ಹಾಕ್ಕೊಳ್ಳಲ್ಲ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಬಹಳ ಚೆನ್ನಾಗಿರುತ್ತೆ ಇದು. ಇದರ ಜೊತೆಗೆ ನಾನು ಸ್ವಲ್ಪ ರಾಗಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ರಾಗಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನೇನು ಮೊಳಕೆ ಬರೆಸಲ್ಲ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಿ ಪ್ರೊಸೀಜರ್. ಸ್ವಲ್ಪವೂ ತೇವಾಂಶ ಇಲ್ಲದ ಸೌಟೆಯಿಂದ ಚೆನ್ನಾಗಿ ಒಮ್ಮೆ ತಿರುಗಿಸ್ಕೊಳ್ಳೋಣ. ಇದು 1 kg ಮೆಣಸು ಸಿಕ್ಕಿದರೆ ನಿಮಗೆ ಸಾಧಾರಣ ಒಂದು 40 ಲೀಟರಷ್ಟು ವೈನ್ ತೆಗಿಬೋದು. ಅಷ್ಟು ಸ್ಟ್ರಾಂಗಾಗಿ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಮತ್ತು ಜಾಸ್ತಿ ಕೂಡ ಇದನ್ನು ತೊಗೊಳಕ್ಕಾಗಲ್ಲ ವೈನು, ಸ್ವಲ್ಪ ತೊಗೋಬೇಕಾಗುತ್ತೆ. ಮತ್ತು ಆರೋಗ್ಯದ ದೃಷ್ಟಿಯಿಂದ ಕೂಡ ಇದು ತುಂಬ ಒಳ್ಳೆಯದಾಗುತ್ತೆ. ಇದನ್ನು ಈ ಥರ ಒಂದು ವೈನ್ ಮಾಡಿ ಸೇವನೆ ಮಾಡೋದಾಗಿರಲಿ, ಅಥವಾ ಆಹಾರದಲ್ಲಿ ಇದನ್ನು ಉಪಯೋಗಿಸೋದಾಗಿರಲಿ. ನಾವಂತೂ ಎಲ್ಲ ನಾನ್ ವೆಜ್ಗೂ ಇದಿಲ್ಲದೆ ಪ್ರಿಪೇರ್ ಮಾಡೋದೇ ಇಲ್ಲ. ನಮ್ಮ ಪೋರ್ಕ್ಗಂತೂ ಸುಟ್ಟು ಒಂದು ಚೂಡಲ್ಸ್ ಅಂತ ಮಾಡ್ತೀವಿ, ಅದರ ಜೊತೆ ಅಂತೂ ಇದನ್ನು ಜಜ್ಜಿ ಹಾಕಿದರೆ ಸೂಪರಾಗಿರುತ್ತೆ ಮಾತ್ರ ಟೇಸ್ಟು. ಇದನ್ನು ಮುಚ್ಚಿ 21 ದಿವಸ ಡಾರ್ಕ್ ಪ್ಲೇಸಲ್ಲಿ ಇಡೋಣ. ಮಾಮೂಲಿ ಪ್ರೊಸೀಜರ್, ದಿನ ಒಂದ್ಸರಿ ಕೈ ಆಡಿಸ್ತಾ ಇರಬೇಕು. ಇದನ್ನು 21 ದಿವಸ ಆದ ಮೇಲೆ ತೋರಿಸ್ತೀನಿ. ಫೈನಲ್ ಆಗಿ ಗಾಂಧಾರಿ ಮೆಣಸಿನ ವೈನ್ ರೆಡಿ ಆಗಿದೆ. 21 ದಿವಸ ಆಗಿದೆ. ನಾನು ಆ್ಯಕ್ಚುಲಿ ಫಸ್ಟ್ ಹಾಕುವಾಗ ಈ ಡಬ್ಬದಲ್ಲಿ ಹಾಕ್ಕೊಂಡಿದ್ದೆ. ಬಿಸಿಲು ಜಾಸ್ತಿ ಇರೋದ್ರಿಂದ ಅದು ಸ್ವಲ್ಪ ಊದ್ಕೊಳ್ಳೋ ಥರ ಆಯಿತು, ಅದಕ್ಕೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಬೇಡಿ ಅಂತ ಹೇಳೋದು. ಆಮೇಲಿಂದ ನಾನು ಗಾಜಿನ ಡಬ್ಬದಲ್ಲಿ ಹಾಕಿ ಮುಚ್ಚಳ ಹಾಕಲಿಲ್ಲ, ಸ್ವಲ್ಪ ಹಾಗೆ ಮೇಲ್ಗಡೆ ಮಾತ್ರ ಮುಚ್ಚಳ ಇದು ಮಾಡಿದೆ, ಟೈಟಾಗಿ ಹಾಕಲಿಲ್ಲ. ಈ ಥರ ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ವೈನನ್ನು ಸ್ಟೋರ್ ಮಾಡಿ ಇಟ್ಟೆ ನಾನು. ಆ್ಯಕ್ಚುಲಿ ಇದರಲ್ಲಿ ಹಾಕುವಾಗ ನಾನು 1.5 ಲೀಟ್ರಷ್ಟು ಹಾಕ್ಕೊಂಡಿದ್ದೆ. ಆಮೇಲೆ ಒಂದು 1.5 ಲೀಟ್ರಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ತಕ್ಕಂತೆ ಮತ್ತೆ 1 ಕಪ್ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ವೈನ್ ರೆಡಿಯಾಗಿದೆ. ಸೂಪರ್ ಅಲ್ಲ? ತುಂಬ ಚೆನ್ನಾಗಿರುತ್ತೆ. ಬಟ್ ಇದನ್ನು ಜಾಸ್ತಿ ತೊಗೊಳ್ಳುವಾಗೇ ಇಲ್ಲ. ಎಷ್ಟು ತೊಗೊಳ್ಬೇಕು ಕ್ವಾಂಟಿಟಿ ಅಂತ ಕೂಡ ನಾನು ಹೇಳ್ತೀನಿ ನಿಮಗೆ. ಅಷ್ಟೇ ಕ್ವಾಂಟಿಟಿಯಲ್ಲಿ ನೀವು ತೊಗೋಬೇಕು. ಜಾಸ್ತಿ ಮಾಮೂಲಿ ವೈನ್ ತೊಗೊಳ್ಳುವಾಗೆ ದೊಡ್ಡ ಗ್ಲಾಸಲ್ಲೆಲ್ಲ ತೊಗೊಳ್ಳುವ ಹಾಗೆ ಇಲ್ಲ. ಇದು ತುಂಬ ಖಾರ ಇರುತ್ತೆ ಮತ್ತು ತುಂಬ ಆರೋಗ್ಯಕ್ಕೆ ಕೂಡ ಒಳ್ಳೆಯದಿದು. ತುಂಬ ವರ್ಷಗಳ ಕಾಲ ಇದನ್ನು ಸ್ಟೋರ್ ಮಾಡ್ಬೋದು. 5 ವರ್ಷ ಇಟ್ಟರೂ ಏನಾಗಲ್ಲ ಇದು. ಆದರೆ
ಈ ಥರ ಪ್ಲಾಸ್ಟಿಕ್ ಬಾಟ್ಲಲ್ಲೆಲ್ಲ ಹಾಕಿ ಇಡಬಾರ್ದು, ಗಾಜಿನ ಬಾಟ್ಲಲ್ಲೇ ಹಾಕೇ ಸ್ಟೋರ್ ಮಾಡಬೇಕು. ಫಿಲ್ಟರ್ ಮಾಡ್ಕೊಳ್ಳೋಣ. ಬೇಸಿಗೆಯಲ್ಲಂತೂ ಮುಚ್ಚಳ ಟೈಟಾಗಿ ಹಾಕೊಂಡ್ರೆ ತುಂಬ ಡೇಂಜರ್, ಅದೊಂದು ಗಮನದಲ್ಲಿರಲಿ. ಈ ಥರ ಒಂದು ಫಿಲ್ಟರ್ ಇಟ್ಕೊಂಡು ಅದರ ಮೇಲೆ ಕಾಟನ್ ಬಟ್ಟೆಯನ್ನು ಹಾಕೊಳ್ಳೋಣ. ಈ ಥರ ಸೋದಿಸ್ಕೊಂಡ್ರೆ ಆಯಿತು. ಸೋದಿಸ್ಕೊಳ್ಳುವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೋದಿಸ್ಕೊಳ್ಬೇಕು. ನಾನು ಇವಾಗಲೇ ತುಂಬ ವೈನ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅದೇ ಥರ ಇದನ್ನು ಕೂಡ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಸೂಪರ್ ಆಗಿರುತ್ತೆ, ತುಂಬ ರುಚಿಯಾಗಿರುತ್ತೆ, ಸ್ವಲ್ಪ ಖಾರ ಖಾರ ಇರುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ. ಇದು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ನೀವು ಒಂದ್ಸಲ ಈ ಥರ ಗಾಂಧಾರಿ ಮೆಣಸು ಸಿಕ್ಕಿದ್ರೆ ಈ ಥರ ವೈನ್ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬೇಕು ನೀವು. ಇವಾಗ ಇದನ್ನು ಬಾಟ್ಲಿಗೆ ಹಾಕ್ಕೊಳ್ಳೋಣ. ಈ ಥರ ನೋಡಿ, ಗಾಜಿನ ಬಾಟ್ಲನ್ನೇ ತೊಗೊಂಡಿದ್ದೀನಿ ನಾನು. ಪ್ರತಿ ಸಲನೂ ನಾನು ಹೇಳಿರ್ತೀನಿ ಇದೊಂದು ಟಿಪ್ಪನ್ನು, ನೀವು ಗಾಜಿನ ಬಾಟ್ಲ್ ಒಳಗಡೆ ವೈನ್ ಹಾಕಿ ಸ್ಟೋರ್ ಮಾಡಿ ಇಡಬೇಕು ಅಂತ. ಈ ಥರ ಒಂದು ಪನಲ್ಲಿ ಇಟ್ಕೊಂಡು ವೈನನ್ನು ಹಾಕ್ಕೊಳ್ಳೋಣ. ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ವೈನ್ನ ನೀವು, ಗಾಂಧಾರಿ ಮೆಣಸು ಸಿಕ್ಕಿದ್ರೆ. ನಿಮ್ಮ ಊರಲ್ಲೆಲ್ಲ ಈ ಗಾಂಧಾರಿ ಮೆಣಸಿಗೆ ಏನು ಕರಿತೀರಾ ಅಂತ ಹೇಳಿ. ಮುಕ್ಕಾಲು ಭಾಗ ಮಾತ್ರ ಹಾಕೋಬೇಕು. ಇದು ಪ್ರತಿ ಸರಿ ನಾನು ಈ ವಿಡಿಯೋ ಮಾಡುವಾಗ ನಾನು ಹೇಳಿರ್ತೀನಿ, ನೀವು ಅದೊಂದು ಗಮನದಲ್ಲಿ. ನಮ್ಮ ಊರಲ್ಲಿ ನಮ್ಮ ಲ್ಯಾಂಗ್ವೇಜಲ್ಲಿ ಈ ಮೆಣಸನ್ನು ಉರಿಮಾಳು ಅಂತ ಕರಿತೀವಿ, ಗಾಂಧಾರಿ ಮೆಣಸು ಅಂತಲೂ ಹೇಳ್ತೀವಿ. ಇಂಗ್ಲೀಷಲ್ಲಾದರೆ ಬರ್ಡ್ ಐ ಚಿಲ್ಲಿ ಅಂತ ಹೇಳ್ತೀವಿ. ಇದು ನಮ್ಮ ತೋಟದ ಸೈಡಲ್ಲೆಲ್ಲ ಸಿಗುತ್ತೆ ನಮಗೆ ಚೆನ್ನಾಗಿ, ಮನೆ ಹಿತ್ತಲಲ್ಲೆಲ್ಲ ಇದು ಬೆಳೆದಿರುತ್ತೆ. ಈ ಗಾಂಧಾರಿ ಮೆಣಸಿನ ವೈನನ್ನು ಇಷ್ಟು ಸಣ್ಣ ಗ್ಲಾಸಲ್ಲಿ ಒಂದು ಕುಡಿಬೇಕು ದಿನ. ಅದಕ್ಕೋಸ್ಕರ ನಾನು ಸಣ್ಣ ಗ್ಲಾಸಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ವೈನನ್ನು ಗ್ಲಾಸಿಗೆ ಹಾಕೊಳ್ಳೋಣ ಈಗ. ನಿಮಗೆ ಗಾಂಧಾರಿ ಮೆಣಸು ಸಿಕ್ಕಿಲ್ಲ ಅಂತ ಹೇಳಿದರೆ ಹಸಿ ಮೆಣಸಿನಕಾಯಿಯಿಂದ ಕೂಡ ವೈನ್ ಮಾಡ್ಕೋಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಹೇಗೆ ಮಾಡೋದು ಅಂತ. ಎಲ್ಲರಿಗೂ ಗಾಂಧಾರಿ ಮೆಣಸು ಸಿಗಲ್ಲ, ಈಗ ನಮ್ಮೂರ ಕಡೆ ಮಂಗಳೂರು ಸೈಡೆಲ್ಲ ಸಿಗ್ಬೋದು, ಬಟ್ ಬೇರೆ ಕಡೆ ಸಿಗುತ್ತಾ ಅಂತಲೂ ನನಗೆ ಅದಷ್ಟು ಐಡಿಯಾ ಇಲ್ಲ. ನೀವು ಒಂದ್ಸರಿ ನನಗೆ ಕಮೆಂಟಲ್ಲಿ ತಿಳಿಸಿ ಸಿಗೋದಾದರೆ. ಈ ಟೈಮಲ್ಲಿ ಮಾತ್ರ ಬೇಸಿಗೆಯಲ್ಲಿ ನೀವು ವೈನ್ ಗಾಜಿನ ಜಾರಾದರೂ ಕೂಡ ನೀವು ಮುಚ್ಚಳ ಟೈಟಾಗಿ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ, ಇದನ್ನು ಮರ್ತೀರ ನೀವು. ನಾನು ಅದನ್ನು 1-2 ಸಲ ಆದರೂ ನಿಮಗೆ ಹೇಳಿದ್ದೀನಿ. ಯಾಕೆ ಅಂತ ಹೇಳಿದರೆ ಬ್ಲಾಸ್ಟ್ ಆಗುವ ಚಾನ್ಸಸ್ ಇರುತ್ತೆ, ತುಂಬ ಸೆಕೆ ಇದೆ ಅಲ್ಲ, ಹಾಗಾಗಿ. ಕೋಲ್ಡ್ ಟೈಮಲ್ಲಿ ಏನೂ ಅದು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಮುಚ್ಚಳ ಹಾಕ್ಕೊಂಡು ನಾನು ಮಾಡಿದ್ದೀನಿ ಇಷ್ಟೊಂದು ವೈನ್ಗಳನ್ನು. ಇದನ್ನು ಮಾತ್ರ ನೀವು ಗಮನದಲ್ಲಿಟ್ಟುಕೊಳ್ಳಿ. ಕಾಟನ್ ಬಟ್ಟೆಯಿಂದ ಚಂದ ಬಾಯಿ ಮುಚ್ಚಳ ಕಟ್ಟಿ, ಚಂದ ಬಾಯಿ ಕಟ್ಟಿ ಆಮೇಲೆ ಮುಚ್ಚಳನ ಮೇಲೆ ಇಟ್ಟರೆ ಆಯಿತು, ಅಷ್ಟೇ. ಫೈನಲ್ ಆಗಿ ಗಾಂಧಾರಿ ಮೆಣಸಿನ ವೈನ್ ರೆಡಿ ಆಗಿದೆ. ನೀವು ನಿಮ್ಮ ಮನೆಯಲ್ಲಿ ತಪ್ಪದೇ ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಇವತ್ತು ಟೇಸ್ಟ್ ಮಾಡ್ತೀನಿ. ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ, ಖಾರ ಖಾರವಾಗಿ. ನೀವು ತಪ್ಪದೇ ನಿಮ್ಮ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಬೇಕು. ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಪ್ಪದೇ ತಿಳಿಸ್ಬೇಕು ಮಾತ್ರ ನೀವು. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು.